ಅಕ್ಕ, ಯಾರೋ ನಿನ್ನ ಡ್ರಾಪ್ ಮಾಡ್ತೀನಿ ಅಂತ ಬೈಕಲ್ಲಿ ಹತ್ತಿಸ್ಕೊಂಡು ದಾರಿ ಮಧ್ಯೆನೆ ಬಿಟ್ಟೋದ್ರು ಅಂದಲ್ಲ, ಅದು ಭಾವನೇನಾ? ಅರೆ, ನಿನಗೆ ಹೇಗೆ ಗೊತ್ತಾಯ್ತು? ನೀನ್ ಭಾವನ್ ಕಡೆ ನೋಡ್ಕೊಂಡು ಹೇಳಿದ್ದನ್ನ ಗಮನಿಸ್ದೆ, ಅವಾಗ್ಲೇ ಗೆಸ್ ಮಾಡ್ದೆ. ಪರವಾಗಿಲ್ವೇ ನನ್ನ ತಮ್ಮ, ಡಿಟೆಕ್ಟಿವ್ ಆಗಕ್ ಅಡ್ಡಿ ಇಲ್ಲ. ನಗ್ಬೇಡ ನೀನು. ಭಾವನ್ ಮೇಲೆ ಏನಾದ್ರೂ ಕೋಪ ಇದ್ರೆ ನನ್ನೇ ಬೈಕ್ ತೀರ್ಸ್ಕೊಂಡ್ಬಿಡು. ನನಗೆ ಯಾಕೋ ಕೋಪ ಬರುತ್ತೆ? ಅದು ನನ್ ಮುದ್ದಿನ ಗಂಡ ಶ್ರೀ ಮೇಲೆ. ನೀನೇ ಹೇಳ್ದಲೆ ದಾರಿ ಮಧ್ಯೆನೆ ಬಿಟ್ಟೋದ್ರು, ನನಗೆ ತುಂಬಾ ಬೇಜಾರಾಯ್ತು ಅಂತ ಸ್ಟಾಫ್ ಮುಂದೆ ಎಲ್ಲ ಹೇಳ್ದೆ. ಓ ಅದಾ, ಶ್ರೀನು ಅಲ್ಲೇ ಇದ್ರಲ್ಲ, ಅವ್ರನ್ನ ನನ್ನನ್ನು ಅರ್ಧ ದಾರಿಯಲ್ಲಿ ಬಿಟ್ಟು ಬಂದು ತಪ್ಪು ಮಾಡಿದೆ ಅಂತ ಫೀಲ್ ಮಾಡ್ಬೇಕು ಅನ್ಸ್ತು. ಅದಕ್ಕೆ ನನ್ ಕಷ್ಟನ ಜಾಸ್ತಿ ಮಾಡಿ ಹೇಳ್ದೆ. ಆದ್ರೆ ಭಾವ ಅದನ್ನ ಎಂಜಾಯ್ ಮಾಡ್ತಿದ್ರು. ಗಮನಿಸ್ದೆ, ಎಷ್ಟೊಂದ್ ದಿನ ಆಗಿತ್ತು. ಅವ್ರ ಮುಖದಲ್ಲಿ ಒಂದ್ ಸಣ್ಣ ಸ್ಮೈಲ್ ನೋಡ್ದೆ. ಇವತ್ ನನ್ ಪಜೀತಿಯಲ್ಲಿ ನೋಡಾದ್ರೂ ಸರಿ, ಅವ್ರು ಸ್ಮೈಲ್ ಮಾಡಿದ್ರಲ್ಲ, ಅಷ್ಟೇ ಸಮಾಧಾನ ನನಗೆ. ಬರೀ ಅವ್ನ ನೋವಿಗೆ ಕಾರಣ ಆಗಿದ್ದೆ ಅಂತ ಗಿಲ್ಟ್ ಕಾಡ್ತಾ ಇತ್ತು. ಆದ್ರೆ ಇವತ್ತು ಕಾರಣ ಏನೇ ಆಗಿರ್ಲಿ, ಅವ್ನ ನಗುಗೂ ಕಾರಣ ಅದೇ. ಗೆಲುವಿನ ಒಂದ್ ಮೆಟ್ಲು ಹತ್ತದಷ್ಟೇ ಸಂತೋಷ ಆಯ್ತು. ಆದ್ರೆ ನಿನಗೊಂದ್ ವಿಷಯ ಗೊತ್ತಾ? ಶ್ರೀ ನಗು ನನ್ನ ಎದುರಿಗೆ ಮಾತ್ರ, ಅದು ನನಗೆ ರೇಗಿಸೋದಕ್ಕೆ. ನಾನು ಅಲ್ಲಿಂದ ಬರ್ತಿದ್ದ ಹಾಗೆ ನನಗೆ ಅರ್ಧ ದಾರಿಯಲ್ಲೇ ಬಿಟ್ಟು ಬಂದಿದ್ದಕ್ಕೆ ಖಂಡಿತ ಬೇಜಾರು ಮಾಡ್ಕೊಂಡಿರ್ತಾನೆ. ಸಾರಿ ಜಾನು, ಪಾಪ ನೀನು ಕಷ್ಟ ಹೇಳ್ಕೊತಿದ್ರೆ ನಾನು ಎಂಜಾಯ್ ಮಾಡ್ತಿದ್ದೆ. ನಿನಗೆ ನಾನು ಸ್ಯಾಡಸ್ ಅನ್ಸಿರ್ಬೇಕು. ಆದರೂ ನಾನಿನ್ನು ಅರ್ಧ ದಾರಿಯಲ್ಲಿ ಬಿಟ್ಟು ಬರಬಾರ್ದಾಗಿತ್ತು. ಸಾರಿ ಜಾನು. ಪರವಾಗಿಲ್ಲ ಕಣೆ ಅಕ್ಕ, ಭಾವನ್ ವಿಷಯದಲ್ಲಿ PhD ಮಾಡ್ಬಿಟ್ಟಿದ್ಯಾ. ಮತ್ತೆ ನನ್ನನ್ನು ಯಾರು ಅನ್ಕೊಂಡಿದ್ಯಾ? ಶ್ರೀಮತಿ ಜಾಹ್ನವಿ ಶ್ರೀನಿಧಿ. ಇದಿನ್ನೂ ಪ್ರಾರಂಭ ಅಷ್ಟೇ. ಹೋಗ್ತಾ ಹೋಗ್ತಾ ನೋಡ್ತಾ ಇರು, ನಿನ್ ಭಾವನ ಹೊಲ್ಸ್ಕೊಳ್ಳೋದಕ್ಕೆ ನಿಮ್ಮ ಅಕ್ಕ ಏನೇನ್ ಮಾಡ್ತಾಳೆ ಅಂತ. ಸರಿನಮ್ಮ. ಶ್ರೀನ ಗೆಲ್ಲಕ್ಕೆ ನನಗೆ ಏನ್ ಬೇಕಾದ್ರೂ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದ್ಯಲ್ಲ, ನಾನು ಒಂದ್ ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಮಾಡ್ತೀನಿ, ಆದ್ರೆ ಒಂದು ಕಂಡೀಷನ್. ಏನು? ಫ್ಯೂಚರಲ್ಲಿ ನಾನು ಯಾವ್ದಾದ್ರು ಹುಡುಗಿನ ಲವ್ ಮಾಡಿದ್ರೆ ಅದು ಸಕ್ಸಸ್ ಆಗತ್ ನೀನ್ ನನಗೆ ಹೆಲ್ಪ್ ಮಾಡ್ಬೇಕು. ಅಯ್ಯೋ, ನಿನ್ನನ್ ಯಾವ್ದಾರೋ ಹುಡುಗಿ ಇಷ್ಟಪಡೋ ಕಾಲಕ್ಕೆ ನೋಡ್ಕೊಂಡ್ರೆ ಆಯ್ತು ಬಿಡೋ. ಏನಕ್ಕ ನೀನು?